ಅಪಾರ ಕೊಡುಗೆ. ಮೈಸೂರು ಮಹಾರಾಜರದು ಅಪಾರ ಕೊಡುಗೆ. ಮೈಸೂರು ಕಾರ್ಖಾನೆ ಇವತ್ತು ನಮ್ಮ 5 ಜಿಲ್ಲೆ ಬಡವರು ಬಗ್ಗರು ಕೇರ್ ಹಾಸ್ಪಿಟ್ಲಿಗೆ ಕಲ್ಲೋಡ್ಗೆ ಬಂದು ಸೇವೆ ಸಲ್ಲಿಸ್ತಾರೆ. ಅಂತದೊಂದು ಕೊಡುಗೆ ಯಾವುದೇ ರಾಜಕಾರಣಿಗಳಾಗ್ಲಿ, ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ, ಯಾವುದೇ MP MLA ಕೊಟ್ಟಿಲ್ಲ. ಅದರಿಂದ ನೇರವಾಗಿ ಸರ್ಕಾರಕ್ಕೆ ತಮ್ಮ ಮುಖಾಂತರ ಕನ್ನಂಬಾಡಿ ಕಟ್ಟೆನ ಭಾಗೀರಥಕ್ಕೆ ಪ್ರೋಟೋಕಾಲ್ನಲ್ಲಿ ರಾಜರ ವಂಶಸ್ಥರನ್ನ ಪ್ರೊಟೆಕ್ಷನ್ಗೆ ಹಾಕಿಸಿ ಮಾಡಬೇಕು. ಜೊತೆಗೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡ್ತಾರೆ. DK ಶಿವಕುಮಾರ್ ಅದನ್ನ ನನಗೆ ಗೊತ್ತಿಲ್ಲ, ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ದೇವೇಗೌಡರನ್ನ ಕರೆದಿಲ್ಲ ಅನ್ನೋ ವಿಚಾರ, ಪ್ರೊಟೆಕ್ಷನ್ ಹಾಕ್ಸೋ ವಿಚಾರಕ್ಕೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ಅಲ್ಲಿ CM ಬಿಟ್ರೆ ಸೆಕೆಂಡ್ ದರ್ಜೆ ಅವ್ರಿಗೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೊತ್ತಿಲ್ಲದೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಯಾವ ಮಟ್ಟಿಗೆ ವೈಫಲ್ಯ ಆಗಿದೆ ಅಂತ ತನ್ನ ನೋಡ್ಬೇಕು. ಅದೇ ರೀತಿಯಾಗಿ ನಮ್ಗೆ ಗೊತ್ತಾಗಲಿಲ್ಲ, ನಾವು ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬೇಕಿದ್ದು ಭಾಗೀರಥಕ್ಕೆ ಅಂತ ಕೇಳಿದ್ರೆ, ನಾವು ಮೈಸೂರು ಮಹಾರಾಜರನ್ನ ಕರ್ಕೊಂಡ್ಬಂದು ವಂಶಸ್ಥರನ್ನ ಭಾಗೀರ ಕಾರ್ಯಕ್ರಮದಲ್ಲಿ ಭಾಗೀರಥಿಸಿಲ್ಲ ಅಂತಂದ್ರೆ ಕಪ್ಪು ಬಟ್ಟೆ ಚಳವಳಿಯನ್ನ, ಕನ್ನಂಬಾಡಿ ಕಟ್ಟೆಗೆ ಭಾಗೀರಥಿಸಿದ ನಮ್ಮ ಬಣ, ನಮ್ಮ ಹೋರಾಟ, ಮೈಸೂರು ಮಹಾರಾಜರು ವಂಶಸ್ಥರನ್ನ ಕರೆದು ಭಾಗೀರಥಿಸಲಿಕ್ಕೆ ಭಾಗವಹಿಸಿಲ್ಲ ಅಂತಂದ್ರೆ ನಾವು ಕಪ್ಪು ಬಟ್ಟೆ ಚಳವಳಿಯನ್ನು ಮಾಡೋಣ.